ಅದೇ ರೀತಿಯಾಗಿ ಶ್ರೀ ಎಸ್ ಎಂ ನಿಲ್ಗುಂದ್ ಅವರು ಕೂಡ ಇಲ್ಲೇ ವೇದಿಕೆ ಮೇಲೆ ಬರಬೇಕು. ಶ್ರೀ ಶಿವ ವಿಭೂತಿ ಶ್ರೀ ಕೊಟ್ರೇಶ್ವರ ಪೂಜ್ಯ ಶ್ರೀ ಬಾಲನ ಮಹಂತ ಶಿವಗಳನ್ನು ಸ್ಮರಿಸಿ ಗ್ರಾಮ ದೇವತೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮುಳುಗುಂದ ಶ್ರೀ ಗ್ರಾಮ ದೇವತೆಯ ಗೋಪ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದೀಗ ನೂತನವಾಗಿ ಕಟ್ಟಿಸಿದಂಥ ಮಂದಿರದ ಉದ್ಘಾಟನೆಯನ್ನು ಪೂಜ್ಯರು ನೆರವೇರಿಸಿದ್ದಾರೆ. ಅದೇ ಪ್ರಕಾರವಾಗಿ ಶ್ರೀಮತಿ ಗೌರಮ್ಮ ಹಾಗೂ ಚಂದ್ರಶೇಖರಪ್ಪ ಭಟ್ನಿಯವರು ನಿರ್ಮಿಸಿದ ಮಹಾದ್ವಾರದ ಉದ್ಘಾಟನೆಯನ್ನು ಕೂಡ ಪೂಜ್ಯ ಶ್ರೀಗಳು ನೆರವೇರಿಸಿದ್ದಾರೆ. ಗ್ರಾಮ ದೇವತೆಯ ಗೋಪ್ ಜಾತ್ರಾ ಮಹೋತ್ಸವ ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿ ನೆರವೇರ್ತಾ ಇದೆ. ನೂತನವಾಗಿ ನಿರ್ಮಾಣವಾಗಲಿದ್ದ ಮಂದಿರದ ಪೂರ್ಣ ನಿರ್ಮಾಣವಾದ ನಂತರ ಗೋಪ್ ಜಾತ್ರೆಯನ್ನು ನೆರವೇರಿಸಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದಕ್ಕಾಗಿ 1-2 ವರ್ಷ ತಡವಾಗಿ ಈ ಗ್ರಾಮ ದೇವತೆ ಜಾತ್ರೆ ಇಲ್ಲಿ ಪ್ರಾರಂಭವಾಗ್ತದೆ. ಈ ಮುಂಜಾನೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಣಿಪುರ ಜಗದ್ಗುರು ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದಾರೆ. ನಮ್ಮವರಾದಂಥ ಗೋವಿಮಠಾಧ್ಯಕ್ಷರಾದಂಥ ಶ್ರೀ ಮಣಿಪುರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮಾಜಿ ಸಚಿವರು ನಮ್ಮ ನೆಚ್ಚಿನ ಶಾಸಕರಾದಂಥ ಮಾನ್ಯ ಶ್ರೀ ಕೂಡ್ಲಿಗೆಯಲ್ಲಿ ನೆಲೆಸಿದಂಥ ಶ್ರೀ ರೇವಣಸಿದ್ದಯ್ಯ ಮರದೇವ ಮಠದಿಂದ ಪ್ರಾರ್ಥನೆಯಲ್ಲಿ ಪ್ರಾರಂಭವಾಗ್ತಿದೆ. ಅವರ ಜೊತೆಗೆ ತಬಲಾ ಸಾಕ್ಷಿಯಾಗಿ ನಮ್ಮವರಾದಂಥ ಶ್ರೀ ಚಂದ್ರಶೇಖರ ಹೊಸ್ಮನಿ ಅವರಿದ್ದಾರೆ. ಶ್ರೀ ರೇವಣಸಿದ್ದಯ್ಯ ಅವರು ನಾನು
ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮಾಧ್ಯಮದವರು ಆಗಮಿಸಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಮಾರಂಭ ಶ್ರೀ ಷಣ್ಮುಖಪ್ಪ ಬಡ್ನಿ ಅವರು ಪೂಜ್ಯ ಜಗದ್ಗುರುಗಳಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾರೆ. ಅದೇ ಪಾಟೀಲರಿಗೆ ಪುಷ್ಪಾರ್ಪಣೆಯನ್ನು ಮಾಡಬೇಕು. ಚೆನ್ನಪ್ಪ ಶ್ರೀ ನಿಂಗಪ್ಪಜ್ಜನವರಿಗೆ, ಶ್ರೀ ಬಿ ವಿ ಸುಂಕಾಪುರ್, ಶ್ರೀ ಚೇಕಣ್ಣ ಭಟ್ನಿ ಅವರಿಗೆ ಮಾಲಾರ್ಪಣೆ ಮಾಡಿ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಲಕ್ಷ್ಮೀಶ್ವರ್ ಅವರು, ಶ್ರೀಮತಿ ಗೌರಮ್ಮನವರು ಭಟ್ನಿ ಅವರಿಗೆ ಪುಷ್ಪಾರ್ಚನೆ ಮಾಡಬೇಕು. ಚೆನ್ನಪ್ಪ ಹೊರಪೇಟೆಯವರು, ಶ್ರೀ ಶಿವು, ಶ್ರೀ ಪ್ರಸನ್ನ ತೆಂಗನಪೇಟೆ, ಲಕ್ಷ್ಮೀಶ್ವರ ಅವರು ಚಂದ್ರ ಹೊಸಮನಿಯವರಿಗೆ, ಶ್ರೀ ಆನಂದ್ ದೇಶಪಾಂಡೆ ಅವರಿಗೆ, ಪುಷ್ಪಾರ್ಚನೆಯನ್ನು ನಿರ್ವಹಿಸಿಕೊಟ್ಟಂತ ಶ್ರೀ ಅರವಿಂದ್ ಬಂಗಾರಿಯವರು ಇನ್ನು ಕೆಲವೇ ವೇಳೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಶ್ರೀ ಶಿವು ವಿಭೂತಿ ಹಾಗೂ ಕೊಟ್ರೇಶ್ವರ ವಿಭೂತಿಯವರು ಇಲ್ಲಿ ಇದ್ದಾರೆ. ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗ ಧಾರವಾಡ ತಾಲೂಕಾ ಧಾರವಾಡದಿಂದ MA ಇಂಗ್ಲಿಷ್. ಇವರ ಸಹೋದರ ಶ್ರೀ ಕೊಟ್ಟೇಶ್ವರ್ ಯಲ್ಲಪ್ಪ ವಿಭೂತಿಯವರು 1982ರಲ್ಲಿ ಜನಿಸಿದ್ದಾರೆ. ಜೀವನಕ್ಕೆ ಸೇರಿದವರು. ಅವರ ತಂದೆಯವರಾದಂಥ ಯಲ್ಲಪ್ಪನವರನ್ನ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಾರದು. ಇವರ ಇನ್ನೊಬ್ಬ ಕಿರಿಯ ಸಹೋದರ ಈ ಸದ್ಯ ಕೊನೆಯ MBA ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಕಠಿಣ ಪರಿಸ್ಥಿತಿಯಲ್ಲಿ, ಬಡತನದಲ್ಲಿ ಕೂಡ ಇಷ್ಟು ಉನ್ನತ ಶಿಕ್ಷಣ ಪಡೆದಂಥ ಅವರಿಗೆ ಇನ್ನೂ ಭಗವಂತ ಇನ್ನೂ ಹೆಚ್ಚಿನ ಆಯುರ್ವೇದ ಹಾಗೂ ಎಲ್ಲ ಸಂತೃಪ್ತಿಯನ್ನು ಕೊಡಲಿ ಅಂತ ಹಾರೈಸಿ ಪೂಜ್ಯ ಶ್ರೀಗಳು ಅವರು ಈರುಗಳು ಸಹೋದರರನ್ನು ಸನ್ಮಾನಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾರೆ. ಚಂದ್ರವರ ಲೈಟಿಂಗ್ ಬರೋಲ್ಲ ಐತಲ್ಲ, ಅಲ್ಲೇ ಇದನ್ನೇ ಫೋಕಸ್ ಲೈಟ್ ಬರೋಣ. ಎಷ್ಟು ಫೋಕಸಿಂಗ್ ಇರ್ಬೇಕು ಸಾಕನ. ಇನ್ನೂ ನೋಡಿ, ಇನ್ನೂ ಮಾಡ್ಕೊಳಬೇಕು. ಏನೋ ನೀನು ಅವ್ರು ಪಿಜರ್ ಎತ್ಕೊಂಡು ಅಲ್ಲಿ ಹಂಗೆ ಮನೇಲಿ ಸಿಗಿರ್ಕೊಳಂಗೆ. ಈ ಸಂದರ್ಭದಲ್ಲಿ ಈ ಏಳೂರು ಸಹೋದರರ ತಂದೆಯವರಾದಂಥ ಯಲ್ಲಪ್ಪ
ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ, ಪೂಜ್ಯ ಶ್ರೀ ತೋಟದಾರ್ಯ ಗುರುಗಳಲ್ಲಿ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಊರಿನ ಗ್ರಾಮ ದೇವತೆಯ ಪಾದಗಳಲ್ಲಿ ಕೊರಮಟ್ಟು ಈ ವೇದಿಕೆ ಮೇಲೆ ಕಂಗೊಳಿಸುತ್ತಿರುವ ತ್ರಿವಿಜ ಗುರುವರರಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ವೇದಿಕೆ ಮೇಲೆ ಆಶೀರ್ವರಾಗಿರುವ ಸರ್ವ ಅತಿಥಿ ಮಹೋದರರನ್ನು ಹಾಗೂ ತಾಯಂದಿರನ್ನು, ಅಣ್ಣ ತಮ್ಮಂದಿರನ್ನು ಹಾಗೂ ಅಕ್ಕ ತಂದಿರನ್ನು ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ದಿನ ನನಗೆ ಒದಗಿರುವ ಸುವರ್ಣ ಅವಕಾಶ ಒಂದು ಸೌಭಾಗ್ಯ ಅನ್ಕೊಳ್ತೇನೆ. ಯಾಕಂದರೆ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕರ್ನಾಟಕ ಲೋಕಸೇವಾ ನಡೆಸುವ ಪರೀಕ್ಷೆಗಳಲ್ಲಿ ನಾನು ಆಗಾಗ ಪ್ರಯತ್ನ ಮಾಡುತ್ತಲೇ ಇದ್ದೆ. ಆದರೆ ಆ ಪ್ರಯತ್ನಗಳು ನನಗೆ ನಿಲ್ಲುತ್ತಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನನ್ನ ಜೊತೆಗೆ ನಮ್ಮ ತಮ್ಮಂದಿರು ಬಹಳಷ್ಟು ಜನ, ನಾವು 6 ಮಂದಿ ತಮ್ಮಂದಿರನ್ನು ಓದಿಸುವ ಜವಾಬ್ದಾರಿ ನನ್ನ ಹೆಗಲ ಮೇಲೆ, ನಮ್ಮ ತಂದೆಯವರ ಹೆಗಲ ಮೇಲೆ ಇತ್ತು. ನಮ್ಮ ತಂದೆಯವರು ಜ್ಯೋತಿಷ್ ಮೂಲಕ ಊರೂರು ಅಲೆದಾಡಿ ನಮ್ಮನ್ನು ಕಲಿಸುವಂತಹ ಸಂದರ್ಭದಲ್ಲಿ ನಮಗೆ ಆರ್ಥಿಕ ಪರಿಸ್ಥಿತಿ ತುಂಬ ಕಾಡ್ತಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಭಗವಂತನ ದಯದಿಂದ ನಾವು SSLC ಪಾಸಾಗಿದೆ 96ರಲ್ಲಿ. ಆಗ ನಾನು ಧಾರವಾಡ ಕರ್ನಾಟಕ ಕಾಲೇಜನ್ನು ಆಯ್ಕೆ ಮಾಡಿಕೊಂಡೆ. ಹೆಚ್ಚು ನಾನು ಓದಬೇಕು, ಹೆಚ್ಚು ಓದಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹಂಬಲ ನನ್ನದಾಗಿದೆ. ಯಾಕೆಂದರೆ ನಮ್ಮ ತಲೆಮಾರುಗಳಿಂದಲೂ ನಮ್ಮ ಸಮುದಾಯ ತುಂಬ ಬಡತನದಲ್ಲಿ ಇನ್ನೊಬ್ಬರನ್ನು ಅವಲಂಬಿಸಿ ಭಿಕ್ಷಾಟನೆ ಬೇಡಿ ಊರೂರಿಗೆ ಜ್ಯೋತಿಷ್ ಹೇಳಿ ಸಣ್ಣ ಕೂದಿ ಗಂಟು ಬಾರಿಸಿ ನಾವು ಕಾಯಕ ಮಾಡುವಂಥ ಸಂದರ್ಭ ನಮ್ಮ ತಂದೆ ತಾಯಿಗಳು. ನಾವು ಮೂಲತಃ ಆಂಧ್ರದವರಾದರೂ ಕೂಡ ಕರ್ನಾಟಕದಲ್ಲಿ ಕನ್ನಡವನ್ನು ಕಲಿಯುವುದು ತುಂಬ ಕಷ್ಟ. ಆ ಕನ್ನಡವನ್ನು ನಮ್ಮದಾಗಿಸಿಕೊಂಡು ಮತ್ತು ಇನ್ನು ಅದರ ಜೊತೆಯಲ್ಲಿ ಆಂಗ್ಲ ಭಾಷೆ, ಹಿಂದಿ ಇಂಥವೆಲ್ಲದರಲ್ಲಿ ಪರಿಣಿತ ಹೊಂದಿ ಇನ್ನು ಮುಂಬರುವುದಂದರೆ ಇನ್ನೂ ತುಂಬ ಕಷ್ಟ. ಅಂಥ ಒಂದು ನಮ್ಮ ನೊಮೆಡಿಕ್ ಸಮುದಾಯದಲ್ಲಿ ನಮಗೆ ಒಂದು ಆಶ್ರಯ ನೀಡಿದವರು ಹಾಗೆ 1982ರಲ್ಲಿ ಮಾನ್ಯ ಅವತ್ತು ದಿವಂಗತ ಅಪ್ಪಣ್ಣ ಸಾಕಾರ ಅವರು ನಾವು ಈ ಸಂದರ್ಭದಲ್ಲಿ ನೆನೆಸಲೇಬೇಕು. ಇದು ಆನಿಜಿಡಿಗೆ ನಮಗೆ ಪ್ಲಾಟ್ ಕೊಡಿಸಿದ್ರು. 1996ರಲ್ಲಿ ನಾನು SSLC ಪಾಸ್ ಆದಾಗ ಜನತಾ ಪ್ಲಾಟ್, ಅಲ್ಲಿವರೆಗೆ ನಮ್ಗೆ ಯಾವುದೇ ರೀತಿಯ ಪ್ಲಾಟ್ ಇರಲಿಲ್ಲ. ನಾವೊಂದು ಗುಡಿಸಲದಲ್ಲಿ ಓದಬೇಕಾಗಿತ್ತು. ಆವಾಗ ನಮ್ಮ ತಂದೆ ತಾಯಿಯವರೆಲ್ಲ ಹಳ್ಳಿ ಮೇಲೆ ಹೋಗ್ತಾ ಇದ್ರು. ಊರಿಂದ ಊರಿಗೆ ಕುದುರೆ ಹಾಕ್ಕೊಂಡು ಅಲ್ಲಿ ಆಡು ಕಟ್ಕೊಂಡು ದನ ಕಟ್ಕೊಂಡು ಊರಿಂದ ಊರಿಗೆ ಅವ್ರು ಹೋಗ್ತಾ ಇದ್ರು. ನಮ್ಮ ಅಜ್ಜಿ ಒಬ್ಬಕ್ಕೆ ಇರಬೇಕು. ನಮ್ಮ ಅಜ್ಜಿಗೆ ಕೂಡ ಅವಾಗ 60 ವರ್ಷ. ಆ ಅಜ್ಜಿ ನಮ್ಗೆ ಶಾಲೆ ಮತ್ತು ರೆಸ್ಟ್ ಕೊಡ್ಬೇಕು. ಆ ರೆಸ್ಟ್ ಮೇಲೆ ನಾವು ಕಟ್ಟಿಗೆ ಆರಿಸ್ಬೇಕು ಮತ್ತು ಮನೆಗೆ ಮತ್ತು ಸಾಯಂಕಾಲ ಬಂದು ನಮ್ಮ ಅಜ್ಜಿ ಕೂಲಿಗೆ ಹೋಗಿರ್ತಿದ್ಲು. ನಾವು ಬಂದು ಅಡುಗೆ ಮಾಡಿಡಬೇಕು, ಮುದ್ದೇನೋ ಖಾರನೋ ಇದು ಮಾಡ್ಕೊಂಡು. ಇದು ವಾಸ್ತು ಪರಿಸ್ಥಿತಿ. ನಾವು ಹೀಗೆ ಯಾವುದೇ ಇಲ್ಲ, ನಮ್ಮ ಗೆಳೆಯರಿದ್ದಾರೆ ಇಲ್ಲಿ, ನಮ್ಮ ಪರಿಸ್ಥಿತಿ ಹೀಗೆ ಇತ್ತು. ಇವತ್ತು ನಮ್ಮ ಪತ್ರಕರ್ತ ದಾವಲ್ ಸಾಬ್ ಅವರು ಇಲ್ಲಿ ವೇದಿಕೆಯಲ್ಲಿ ಅವರು ನನ್ನ ನಿಕಟ, ನನ್ನ ಗೆಳೆಯ ಆದರೂ ಇಲ್ಲೇ ಅದ. ಅವತ್ತು ನಮ್ಮ ಬದುಕು ಆ ಥರ ಇದೆ. ಬಡತನ ಆ ಥರ ಕಿತ್ತು ತಿನ್ನುವ ಬಡತನದಲ್ಲಿ ನಾವು ಓದಿ ಮುಂದೆ ಬರುತ್ತೇವೆ ಅನ್ನೋದು ನಮಗೆ ಕಾನ್ಫಿಡೆನ್ಸೇ ಇರಲಿಲ್ಲ. ಅಂಥ ಒಂದು ಕೆಟ್ಟ ಟೈಮ್ ಅನ್ಬೋದೇನೋ ಅಥವಾ ನಮ್ಮ ಪರಿಸ್ಥಿತಿ ಅನ್ಬೋದೇನೋ ಅಂಥ ಒಂದು ಕಾಲ ನಮ್ಮದಾಗಿತ್ತು. ಅಂಥ ಸಂದರ್ಭದಲ್ಲಿ ಕೂಡ ನಾವು ಎದೆಗುಂದಿದೆ. ನಾನು ಓದಬೇಕು, ನಾನು ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ನನ್ನ ಒಂದು ಅಚಲವಾದ ವಿಶ್ವಾಸ, ಅಚಲವಾದ ನಂಬಿಕೆಯಿಂದ ನಾನು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿಗೆ ಸೇರಿದೆ. ಆಗ ಉಷಾಮೂರ್ತಿ ಮೇಡಮ್ ಅವರು ಪ್ರಾಂಶುಪಾಲರು, ಅವರು ಕರೆದು 3 ತಿಂಗಳು ಊಟ ಕೊಟ್ಟು ನನಗೆ ಮನೆಯಲ್ಲಿ ಇಟ್ಕೊಂಡು ಅಡ್ಮಿಷನ್ ಫೀಸನ್ನು ತುಂಬಿ ಅವರು ಸ್ಟಾರ್ಟ್ ಮಾಡಿದೆ. ನಾನು ಮತ್ತೊಂದಿಷ್ಟು ಖುಷಿ ಸಿಕ್ತು. ಇಂತಹ ಕರ್ನಾಟಕ ಕಾಲೇಜಿನಲ್ಲಿ ಮೇಡಮ್ ಅವರೇ ಕುಂತು ನನಗೆ ಅಡ್ಮಿಷನ್ ತುಂಬಿ ಮತ್ತು ಕಾಲೇಜಿಗೆ ಅವಕಾಶ ಮಾಡಿಕೊಟ್ಟು ಹಾಸ್ಟೆಲ್ ಕೊಡಿಸಿದ್ದಾರೆ ಅಂದರೆ ಮತ್ತಷ್ಟು ನನಗೆ ಪ್ರೆಷರ್ ಬೇಕು, ನಾನು ಓದಿ ಏನಾರು ಮಾಡಿ. ಆಗ ಕರ್ನಾಟಕ ಕಾಲೇಜಿಗೆ ಉತ್ತಮ PUC ಉತ್ತಮ ಅಂಕ ಪಡೆದು ಡಯಟ್ಗೆ ಸೀಟ್ ಸಿಕ್ತು. ಅವಾಗ ಡಯಟ್ಗೆ ಸೀಟ್ ಸಿಗಬೇಕಾದ್ರೆ ನಾವು PUC ರಿಸಲ್ಟೇ ಬಂದಿಲ್ಲ, TCS ಅಪ್ಲಿಕೇಶನ್ ಕಾನ್ಫರ್ಮ್ ಆಗಿತ್ತು. ಆಗ ಅಪ್ಲಿಕೇಶನ್ ಹಾಕಲಿಕ್ಕೆ 500 ರೂಪಾಯಿ ದುಡ್ಡು ಇರಲಿಲ್ಲ. ಅಂಥ ಟೈಮಲ್ಲಿ ಇವತ್ತು ನಾಗವಿ ಚನ್ನಬಸಪ್ಪ ಅವರು ಇಲ್ಲ, ಅವ್ರು 500 ರೂಪಾಯಿ ಕೊಟ್ಟು ಆವಾಗ ಕಳಿಸಿದ್ರು. ನಾನು TCS ಅಪ್ಲಿಕೇಶನ್ ಹಾಕ್ಬಾ ನೋಡೋದು, ಉಮ್ಮಣ್ಣವ್ರ ಸರ್ TCS ಮಾಡ್ಬಾ, ನಿಮ್ಮ ಅಣ್ಣ ತಮ್ಮಂದ್ರೆ ಭಾಳ ಮುಂದೆ ಅದಾರ ಅಂತೇಳಿ ಅವ್ರು ಹೇಳಿದ್ರು. ಆಗ ನಾನು TCS ಹೋಗೋ ಸಂದರ್ಭದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಯಿತು. ಅಲ್ಲಿವರೆಗೆ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಕರ್ನಾಟಕ ಕಾಲೇಜಿಗೆ ಬಂದಾಗ ಅವ್ರು ಕಾಸ್ಟ್ ಕೊಡುವಾಗ ಸಿದ್ದವರು ಅಂದರೆ ತುಮಕೂರು ಡಿಸ್ಟಿಕಲ್ಲಿ GM, ನೀವು ಸಿದ್ದವ್ರು ಅಂದರೆ GM ಆಗ್ತಿದೆ, ನಿಮಗೆ ಕ್ಯಾಸ್ಟ್ ಬರೋದಿಲ್ಲ ಅಂತೇಳಿ ಒಂದು ಕ್ಯಾಸ್ಟ್ ರಿಜೆಕ್ಟ್ ಮಾಡಿ. ಅವಾಗ ಇಲ್ಲೇ ನಮ್ಮ ಗುರುಗಳು ಮುಳುಗುಂದವರು ಅದರ ಶೇಖ್ ಸರ್ ಅವರು ಅಲ್ಲಿ ಹೆಡ್ ಮಾಸ್ಟರ್ ಇದ್ರು. ಸರ್ ಹೆಂಗಾಗಿತ್ತು ಅಂತ ಕೇಳ್ಕೊಂಡಾಗ ಅವರು ಏನಾದ್ರು ಒಂದು ಐಡಿಯಾ ಮಾಡೋಂತಾರೆ ಅಂತೇಳಿ ಅದಕ್ಕೆ ಮುಂದೆ ಸೂ ಅಂತ ಹಚ್ಚಿಕೊಟ್ಟಿದ್ದ ನನಗೆ ಒಂದು ಲಕ್ ಬಂತೇನೋ ಅಂದ್ಕೊಂಡೆ. ಅವಾಗ ಆ ಸೂ ಅಂತ ಸರ್ಟಿಫಿಕೇಟ್ ಮತ್ತು ಅಂದಾರಿಗೆ ಪ್ರೊಡ್ಯೂಸ್ ಮಾಡಿದೆ. ಅವ್ರು ಸುಡುಗಾಡು ಸಿದ್ಧಾಂತ ಮಾಡಿಕೊಟ್ರು.
ಆ ಸುಡುಗಾಡು ಸಿದ್ಧಾಂತ ತಗೊಂಡೋಗಿ ಮತ್ತು ನಾನು ಟಿ ಶರ್ಟ್ ಅಲ್ಲಿ, ಯಾಕಂದರೆ ಅಂಥ ಬೇಕಾದಷ್ಟು ಗುರುಗಳು ನನಗೆ ಆಗಾಗ ನನ್ನ ಜೀವನದಲ್ಲಿ ಪರಿವರ್ತನೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಆಗ ನಾನು 98ರಲ್ಲಿ NCDಯಲ್ಲಿ ಓದುವಾಗ ಮಾನ್ಯ SS ಪಾಟೀಲ್ ಸಾಹೇಬರು ಸರ್ಕಾರಿ ಶಿಕ್ಷಣ ಸಚಿವರಿದ್ದರು. ಅವರು ನಮ್ಮ ಹಾಸ್ಟೆಲಿಗೆ ಗೆಸ್ಟ್ ಆಗಿ ಬಂದು ಇನ್ನಷ್ಟು ಓದಬೇಕಂತ ಪ್ರೋತ್ಸಾಹ ತುಂಬಿದ್ರು. ಇಂಥ ಒಂದು ಕಡುಕಡತನ ನಮ್ಮ ಸಮುದಾಯದ್ದು. ಯಾಕೆಂದರೆ ಓದಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಓದಬೇಕಾದ ಆಶೆ ಇದ್ದರೆ ಅವ್ರಿಗೆ ಆರ್ಥಿಕ ಸಪೋರ್ಟ್ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಮ್ಮಂದಿರನ್ನ ನಮ್ಮ ಮತ್ತೆ ಧಾರವಾಡ ಕರ್ಕೊಂಡೋದೆ. ತಮ್ಮನ SSLCಯಲ್ಲಿ ಅವನ ಅನುತ್ತೀರ್ಣರಾದರೂ ಕೂಡ ಅವನನ್ನು ಬಿಡಲಿಲ್ಲ. ಅವನನ್ನು ಪಾಸ್ ಮಾಡಬೇಕಂತ ಅಣ್ಣಿಗೇರಿ ಸರ್ ಕಡೆ ಹೋಗಿ ಕರ್ಕೊಂಡೋಗಿ ಗದಗಲ್ಲಿ ಅಣ್ಣಿಗೇರಿ ಸರ್ ಕಡೆ ಟ್ಯೂಷನ್ ಹಚ್ಚಿ ಅವ್ರು ಸರ ಹಿಂಗಾಗೈತ್ರಿ ನಾವು ಇಂಥ ಪರಿಸ್ಥಿತಿ ಅಂದ್ರೆ ಅವರೇ ಅಣ್ಣಿಗೇರಿ ಸರ್ ಅವರಲ್ಲಿ ಅವ್ನು ಪಾಸ್ ಓದಿಸಿ ಮತ್ತೆ ಪಾಸ್ ಮಾಡಿದ್ರು. ಮುಂದೆ ಅವ್ನು ಕರ್ನಾಟಕ ಕಾಲೇಜಿಗೆ ಫಿಲಾಸಫಿಯಲ್ಲಿ ಗೋಲ್ಡ್ ಮೆಡಲ್ ಮತ್ತು ಕರ್ನಾಟಕ ಕಾಲೇಜಲ್ಲಿ 83.80% ಮಾಡಿದ. ಕರ್ನಾಟಕ ಕಾಲೇಜ್ಗೆ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದವರು SSLC ಫೇಲ್ ಆದವನು ಕರ್ನಾಟಕ ಕಾಲೇಜ್ಗೆ ಫಸ್ಟ್ ಬಂದ ಮತ್ತು ಫಿಲಾಸಫಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡು 93 3 ವರ್ಷ ತಗೊಂಡು ಪಾಸ್ ಆದ. ಹೀಗೆ ಮಾಡಲಿಕ್ಕೆ ನನ್ನ ಅವರ ಒಂದು ಗುರುಗಳ ಆಶೀರ್ವಾದನೆ ಕಾರಣ. ನಂತರ ತಮ್ಮ ಮಂದಿರನ್ನು ಒಬ್ಬ ಇಂಜಿನಿಯರ್ ವಿಪ್ರೋದಲ್ಲಿದ್ದಾನೆ, ಒಬ್ಬ ತಮ್ಮ MBBS ಫೈನಲ್ ಇಯರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲೇ ಬೆಳಗಾವಿಯಲ್ಲಿ ಓದ್ತಿದ್ದೇನೆ. ಇದೆಲ್ಲಕ್ಕೂ ನಾನು ಅತ್ಯಂತ ಸಂತೋಷದಿಂದ ಹೇಳ್ಕೊತೀನಿ ನಮ್ಮ ತಂದೆ ತಾಯಿನೇ ಕಾರಣ. ಯಾಕಂದ್ರೆ ನಮ್ಮ ತಂದೆ ನಾನು ಎಲ್ಲಿಯೂ ನನ್ನ ಶಾಲೆಗೆ ಎತ್ತಿಸ್ತಿರಲಿಲ್ಲ, ನೀನೊಂದು ಶಾಲೆ ಬಿಡಬೇಡ. ಅವ್ರು 10 ಗಂಟೆ ರಾತ್ರಿ ಮನೆಗೆ ಬಂದರು, ನಾನು ಹೋಗಿ ಕುಂದಿರಬೇಕು. ಅವ್ರು 10 ಗಂಟೆಗೆ ಬಂದಾಗ ನಾವು ಪೇಪರ್ ಮಿಠ ಬಿಸ್ಕೆಟ್ ಹಂಚಿದಾಗ ನಮ್ಮ ಸಮಾಧಾನ. ಅಷ್ಟೇ ದೊಡ್ಡ ವಿಷಯ, ಪೇಪರ್ ಮಿಠ ಬಿಸ್ಕೆಟ್ ಹಂಚಿ ನಮ್ಮನ್ನು ಪ್ರೀತಿಯಿಂದ ಓದಿಸಿ ಅವ್ರೇನು ದುಡ್ಡು ರೂಪಾಯಿ ಕೊಡ್ತಿರ್ಲಿಲ್ಲ ನಮಗೆ. ಆ ಪೇಪರ್ ಮಿಠ ಬಿಸ್ಕೆಟ್ ನಮ್ಮನ್ನು ಓದಲಿಕ್ಕೆ ನಮ್ಮ ಅಪ್ಪ ಎಷ್ಟು 10 ಗಂಟೆಗೆ ಬಂದಾದರೂ ನಮಗೊಂದು ಪೇಪರ್ ಮಿಠ ಬಿಸ್ಕೆಟ್ ಕೊಡ್ತಾರಲ್ಲ ಅಂತ. ಹೀಗಾಗಿ ಏನೋ ಒಂದು ಇಂಥ ಒಂದು ಬಂಧನಗಳ ಮಧ್ಯದಲ್ಲಿ ನಾನು ಓದಬೇಕು, ನಮ್ಮ ಸಮುದಾಯಗಳಿಗೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ಎಲ್ಲ ಗುರುಗಳ ಆಶೀರ್ವಾದದಿಂದಲೇ ನಾನು ಧಾರವಾಡದಲ್ಲಿ 8 ವರ್ಷ ಇದ್ಕೊಂಡು 3 ಬಾರಿ KPSSಗೆ ನಾನು ಇಂಟರ್ವ್ಯೂ ಕೊಟ್ಟು ಕೊನೆಯ ಬಾರಿಗೆ ಆದರೂ ಸೆಲೆಕ್ಷನ್ ಆಗಿರಲಿಲ್ಲ ಅಂತೇಳಿ. ಯಾಕಂದರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ದುಡ್ಡಿಲ್ಲದೆ ಹುದ್ದೆ ತಗೊಳ್ಳೋದಂದ್ರೆ ತುಂಬ ಕಠಿಣ ಕೆಲಸ. ಅಂಥದ್ರಲ್ಲಿ ₹1 ಇಲ್ಲದೆ ಒಂದು ಕೆಲಸವನ್ನು ತೆಗೆದುಕೊಂಡಿದ್ದೀನಿ. ಅವರು ನನ್ನ ಮೆರಿಟಿಗೆ ಒಂದು ಅವಕಾಶ ಮಾಡಿಕೊಟ್ರು ಅಂದರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕನ್ನಿಸ್ತದೆ. ಅಂಥದ್ದಕ್ಕೆಲ್ಲ ಕಾರಣೀಕೃತರಾಗಿರುವ ಇವತ್ತು ಏನೋ ಒಂದು ಸಣ್ಣ ಸಾಧನೆ. ಯಾಕಂದರೆ ಅರವಿಂದ್ ಬಂಗಾರಿ ಅಂತವರು IAS ಪಾಸ್ ಆಗಿದ್ದಾರೆ. ಅವರಕ್ಕಿಂತ ನನ್ನದೇನೋ ದೊಡ್ಡ ಸಾಧನೆ ಅಲ್ಲ, ಸಣ್ಣ ಸಾಧನೆ. ಆದರೂ ಅದೇನು ಅಂತಾರಲ್ಲ, ಹೂವಿನೊಡನೆ ನಾರ ಸ್ವರ್ಗಕ್ಕೆ ಎನ್ನುವಂತೆ ಅರವಿಂದ್ ಬಂಗಾರ ಅವರು ಒಂಥರ ಹೂ ಇದ್ದಂಗೆ, ಅವ್ರ ಜೊತೆಗಿರುವಂಥ ಒಬ್ಬ ನಾರ ಇದ್ದಂಗೆ. ನಾನು ಅವರೇನಾದ್ರು ಸಾಧನೆ ಮಾಡಿದ್ರೆ ಅಂಥ ದೊಡ್ಡ ಸಾಧಕರಿಂದ ನಮ್ಮದು ಒಂದು ಸ್ವಲ್ಪ ಏನಾದರೂ ಅವಕಾಶ ಸಿಕ್ಕರೆ ಈ ಭಾಗದಲ್ಲಿ ನಾನೊಬ್ಬ ಶಿಕ್ಷಣಾಧಿಕಾರಿಯಾಗಿ ಬಂದರೆ ಖಂಡಿತವಾಗಲೂ ನಮ್ಮೂರು ನಮ್ಮ ಅಭಿಮಾನ ಅನ್ನುವ ರೀತಿಯಲ್ಲಿ ಪಂಪ 12ನೇ ಶತಮಾನದಲ್ಲಿ ಹೇಳಿದಾನೆ. ಮತ್ತೊಂದು ಜನ್ಮ ಏನಾದರೂ ತಾಳೋದರ ಅರುಣ್ಕಿಶಿ ಬಿಟ್ಟೊಡನೆ ನೆನೆಯುವುದ ನನ್ನ ಜನ್ಮ, ನನ್ನ ಮನಂ ಬನವಾಸ ದೇಶಂ ಅನ್ನುವಂತೆ ಏನಾದರೂ ನನ್ನ ಜನ್ಮದಲ್ಲಿ ಏನಾದರೂ ಇನ್ನೂ ಕೆಲಸ ಕಾರ್ಯಗಳ ಸಾಧನೆ ಮಾಡಿದೆ ಅಥವಾ ಮಾಡದೇ ಇರದೆ ಮರೆತರೆ ಅಥವಾ ಮಾಡುತ್ತಿರುವಾಗ ಏನಾದರೂ ತೊಂದರೆಗಳು ಲೋಪವಾಗಿದ್ದರೆ ನನಗೆ ಮತ್ತೊಂದು ಜನ್ಮದಲ್ಲಿ ಆದರೂ ಕೂಡ ಈ ಪ್ರದೇಶದಲ್ಲಿ ಜನ್ಮ ಕೊಟ್ಟು ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಪ್ಪ ಅಂತೇಳಿ ಭಗವಂತನಲ್ಲಿ ಬೇಡ್ಕೊತೀನಿ, ಮುರುಘದ ಮಾತೃಸ್ವಾಮಿಗಳಲ್ಲಿ ಬೇಡ್ಕೊತೀನಿ. ಅದೇ ಕಾರಣವಾಗಿ ಈ ಭಾಗದ ನಯೇಶನ ಅಮೃತ ಬರೆದಿರ್ತಕ್ಕಂಥ ನಯೇಶನನ್ನು ಕೂಡ ಇಲ್ಲಿ ಧರ್ಮಾಮೃತ ಬರೆದಿರ್ತಕ್ಕಂಥ ನಯೇಶನನ್ನು ಮಾತಾಡ್ತಾರೆ. ಯಾವ ಮಾತು ಯಾವ ಥರ ಇರ್ತಲ್ಲ ಅದೇ ಥರ ಜನ ಇರ್ತಾರೆ, ಅದೇ ಥರ ಬದುಕಿರುತ್ತೆ ಅನ್ನುವಂಥ ಮಾತನ್ನು ಈ ಊರಿನವರಿಗೆ ಆ ಥರ ಮಾತಿಗಿಂತ ಪ್ರತಿಮೆ ಎನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಟವು. ನಾನು ಕಾಯಕ ಕೈಲಾಸವೇ ಬಸವಣ್ಣವರ ಆಚಾರದಲ್ಲಿ ನಾನು ಮುಂದುವರಿಯುತ್ತವನು. ಹೀಗೆ ನನಗೆ ಭಗವಂತನು ಎಲ್ಲ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟರು. ಈ ಭಾಗಕ್ಕೆ ಖಂಡಿತವಾಗಿಯೂ ನಾನು ಒಬ್ಬ ಶಿಕ್ಷಣಾಧಿಕಾರಿ ಬಂದಾಗ ಏನೇನು ಶಿಕ್ಷಣ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳಿವೆ ಅಥವಾ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಯಾರು ವಂಚಿತರಾದರೆ ಅವರು ಖಂಡಿತವಾಗಿ ನಾನು ಗುರುತಿಸಿ ಅಂಥವರಿಗೆ ತಲುಪಿಸಲಿಕ್ಕೆ ಪ್ರಯತ್ನಿಸ್ತೇನೆ ಅಂತೇಳಿ ಪ್ರಾಮಾಣಿಕವಾಗಿ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿ ಹೇಳ್ತಾ, ನನಗೆ ಇನ್ನಷ್ಟು ಅವಕಾಶಗಳು ಭಗವಂತ ಸಿಗಲಿ ಕೊಡಲಿ ಅಂತೇಳಿ ತಮ್ಮೆಲ್ಲರಿಗೂ ಪೂಜ್ಯರ ಆಶೀರ್ವಾದ ನನಗೆ ಇರುತ್ತೆ ಅಂತೇಳಿ. ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ಇಂಥ ದಿವ್ಯ ವೇದಿಕೆಯಲ್ಲಿ ನನ್ನಂಥ ಬಡವನನ್ನು ಸನ್ಮಾನಿಸಿದ್ದೀರಿ. ಇದು ಸನ್ಮಾನಿಸುವ ಮೂಲಕ ತಾವು ದೊಡ್ಡ ಹೃದಯದ ಶ್ರೀಮಂತರಾಗಿದ್ದೀರಿ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ಇದೇ ರೀತಿಯಾಗಿ ಇನ್ನೂ ಬಡವರಂಥವರನ್ನು ಗುರುತಿಸಿ ಪ್ರತಿಭಾವಂತರನ್ನು ಗುರುತಿಸಿ ಸದಾ ಅವರಿಗೆ ಸನ್ಮಾನಿಸುತ್ತಾ ಪ್ರೋತ್ಸಾಹಿಸುತ್ತಾ ಬಂದರೆ ನಿಜವಾಗಲೂ ನಮ್ಮ ಸಮಾಜವನ್ನು ಸ್ವಸ್ಥ ಸಮಾಜವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದು ಸನ್ಮಾನಿಸೋದಕ್ಕಾಗಿ ನಮ್ಮ ತಮ್ಮನ ನಮ್ಮ ತಂದೆಯವರನ್ನು ಸನ್ಮಾನಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ಹೇಳ್ತಾ ನನ್ನನ್ನು ಅವರಿಗೆ ಧನ್ಯವಾದಗಳು. ಗ್ರಾಮ ದೇವತಾ ಕಟ್ಟಡ, ಮಂದಿರದ ಕಟ್ಟಡ
ಶಿಥಿಲವಾಗಿತ್ತು. ಇದು 106 ವರ್ಷದ ಹಿಂದಿನ ಕಟ್ಟಡ. ಅದನ್ನು ನೂತನವಾಗಿ ಶಿಲಾಮಂದಿರವಾಗಿ ಪರಿವರ್ತಿಸಲು ಅನೇಕರು ಬಯಸಿದರು. ಅದರಲ್ಲಿ ಶಂಕರಗೌಡ ಪಾಟೀಲ್ ಅವರು, ನಿಮ್ಮಣ್ಣ ಬಸ್ತಿಯವರು, ಅಪ್ಪಳಗೌಡರು, ದುಮ್ಮಿ ಪಂಡಿತಪ್ಪನವರು, ನರ್ತಿಯವರು, ಈಗ ಅನೇಕರು ಸಂಕಲ್ಪಿಸಿದರು. ಈ ವರ್ಷ ಅದು ಕಾರ್ಯರೂಪಕ್ಕೆ ಬಂದು ನೂತನ ಕಟ್ಟಡ ಬಹಳ ಸುಂದರವಾಗಿ ಪೂಜೆಯಿಂದ ಸನ್ಮಾನ ನಡೀತಾ ಇದೆ. ಇಲ್ಲಿ ಶ್ರೀಮತಿ ಅವರು ಸಂಕಲ್ಪ ಮಾಡಿದರು. ಬಡ್ಡಿ ದಂಪತಿಗಳಿಂದ ಆ ಕಾರ್ಯ ಕೂಡ ಕೈಗೂಡಿದೆ. ಬಡ್ಡಿ ದಂಪತಿಗಳು ಇದ್ದಂಥ ಶ್ರೀಮತಿ ಗೌರಪ್ಪನವರು ಹಾಗೂ ಶ್ರೀ ಚಂದ್ರಶೇಖರಪ್ಪನವರು ಈಗ ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಿಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತಾರೆ. ಸುಮಾರು 2.5 ರಿಂದ 3 ಲಕ್ಷ ಖರ್ಚು ಬಂದಿರಬಹುದು. ಮಹಾದ್ವಾರದ ಬಹಳ ಸುಂದರವಾಗಿ ಬಂದಿದೆ. ಊರವರು ಬಹು ಅಭಿಮಾನದಿಂದ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ದಂಪತಿಗಳಿಗೆ ದೇವರು ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಅವರಿಂದ ಇಂಥ ಅನೇಕ ಕಾರ್ಯಗಳು ಕೈಗೂಡಲಿ ಅಂತ ಹೇಳ್ಕೊಂಡು ನಾವೆಲ್ಲ ಈ ಸಂದರ್ಭದಲ್ಲಿ ಹಾರೈಸೋಣ. ನಡ್ರಿ ಕಡೆ ಕಟ್ಟಡಕ್ಕೆ ಸಹಾಯ ಸಹಕಾರ ನೀಡಿದವರಿಗೆ ಇಲ್ಲಿ ಗೌರವ ಸಲ್ತಾ ಇದೆ. ಶ್ರೀ ಯಲ್ಲಪ್ಪ ಪೂಜಾರ್
ಶ್ರೀ ಅಲ್ಲಂ ಮಾರ್ಬಲ್ ಮೇಸ್ತ್ರಿ, ಶ್ರೀ ವಿಷ್ಣು ಪೇಂಟರ್, ಶ್ರೀ ವಿಷ್ಣು ಪೇಂಟರ್, ಶ್ರೀ ಸುಧೀರ್ ಬಡಿಗೆ, ಸುಧೀರ್, ಶ್ರೀ ಚಂದ್ರು ಶಂಕಾಪುರ್, ಚಂದ್ರು ಶಂಕಾಪುರ್, ಶ್ರೀ ಪ್ರಕಾಶ್ ಅಂಗಡಿಯವರು ಇಲ್ಲಿ ಪತ್ರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೋರ್ಟ್ ಕೆಲಸ ಇರುವುದರಿಂದ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಲಿಲ್ಲ ಅಂತ ತಿಳಿಸಿದರು. ಶ್ರೀ ಶಿವಕುಮಾರ್ ಹಿರೇಮಠರು, ಶಿವಕುಮಾರ್ ಹಿರೇಮಠ್, ನಂತರ ಶಿವಕುಮಾರ್ ಹಿರೇಮಠ್, ಶ್ರೀ ಶಿವಭದ್ರ ಹಚ್ಬಿ, ಗ್ರಾಮದೇವತಾ ದೇವಸ್ಥಾನದಲ್ಲಿ ಅನೇಕ ವರ್ಷಗಳಿಂದ ಪಂಚಾಕ್ಷರಿಯ ಮರಿದೇವರ ಮಠರವರು ಕಳೆದ 16 ವರ್ಷಗಳಿಂದ ಇಲ್ಲಿ ದೇವಿಯ ಪುರಾಣವನ್ನು ಹೇಳಿ ರನ್ನಿಂಗಪ್ಪ ಬೆಡಿಗೇರಿ, ಶ್ರೀಮತಿ ನಮ್ಮವರೇ ಆದಂಥ ಶ್ರೀ ಶಿವಣ್ಣ ನೀಲಗುಂದರವರು ಇತ್ತೀಚೆಗಾಗಿ ಗದಗ APMCಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೂಜ್ಯರು ಶ್ರೀ ಶಿವಣ್ಣ ನೀಲಗುಂದರವರನ್ನು ಸನ್ಮಾನಿಸಬೇಕಂತ ತಿಳ್ಕೊಂಡು ಅವರಿಗೆ ಬೇಡ್ಕೊಳ್ತಾರೆ. ಭಕ್ತರು ಎಲ್ಲ ಕಾರ್ಯಕ್ರಮವನ್ನು ಪೂರೈಸಿಕೊಂಡು ಹೋಗಬೇಕು. ಇಲ್ಲಿ ಗ್ರಾಮ ದೇವತಾ ಜಾತ್ರಾ ಮಂಡಳಿಯವರು ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಪ್ರಸಾದವನ್ನು ಸ್ವೀಕರಿಸಿಕೊಂಡು ಅವ್ರು ಹೋಗಬೇಕು.
ಕೊಲ್ಲಾರಿಯವರು ಈ ಗ್ರಾಮದಿಂದ ಕರಿಗೊಳಪ್ಪನವರು ಈ ಗ್ರಾಮ ದೇವತಾ ಮಂದಿರದ ನಿರ್ಮಾಣದಲ್ಲಿ ಎಲ್ಲ ರೀತಿಯಿಂದ ಮನಃಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಪೂಜ್ಯ ಶ್ರೀಗಳಿಂದ ಗೌರವವನ್ನು ಆಶೀರ್ವಾದ ಪಡೆಯಬೇಕಂತ ತಿಳ್ಕೊಂತೀವಿ. ಕೊಲ್ಲಾರಿಯವರು ಮಹಾದೇವಪ್ಪ ಕೊಲ್ಲಾರಿಯವರು
ವಚನ ಸಂಗೀತವನ್ನು ಪ್ರಸ್ತುತ ಆಶೀರ್ವಾದ ಶ್ರೀಮತಿ ಗೀತಾ ಲಕ್ಷ್ಮೀಶ್ವರ ಅವರು ಪೂಜ್ಯ ಶ್ರೀಗಳಿಂದ ಆಶೀರ್ವಾದ ಪಡೆದರು. ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಬಸವರಾಜ್ ಇಂದು ಸಾಯಂಕಾಲ ಇದೇ ವೇದಿಕೆಯಲ್ಲಿ ಜ್ಞಾನದ ವಿಶೇಷವಾಗಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಲಕ್ಷ್ಮೇಶ್ವರ ಅವರು ವಹಿಸಿದ್ದಾರೆ. ಅತಿಥಿಗಳಾಗಿ ಶ್ರೀ ಸಿ ಬಿ ಭಟ್ಟಿಯವರು, ಆರ್ ಎನ್ ದೇಶಪಾಂಡೆ ಅವರು ಅತ್ಯಂತ ಭಕ್ತಿಯಿಂದ ಕೊಡಮಟ್ಟು ಗ್ರಾಮ ದೇವತೆಯ ಟೋಪ್ ಜಾತ್ರೆಯ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಮುಂಡರಗಿಯ ಅನ್ನದಾನೇಶ್ವರ ಮಠದ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಧಾರವಾಡದ ಮುರುಘಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಮುಳುಗುಂದದ ಬ್ರಹ್ಮಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಲಿಂಗಪ್ಪಜ್ಜನವರಿಗೆ ಅನೇಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆದ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ರವರೇ, ಈ ಗ್ರಾಮ ದೇವತೆಯ ಟೋಪ್ ಜಾತ್ರಾ ಕಮಿಟಿಯ ಅಧ್ಯಕ್ಷರು, ನಮ್ಮ ಹಿರಿಯರು, ಮಾರ್ಗದರ್ಶಕರು ಆದ ಸನ್ಮಾನ್ಯ ಶ್ರೀ ಬಡ್ನಿಯವರೇ, ಶ್ರೀಮತಿ ಗೌರಮ್ಮನವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಈ ಸಮಾರಂಭಕ್ಕೆ ಆಗಮಿಸಿದಂತಹ ಸದ್ಭಕ್ತರೇ, ಮಾತೆಯರೇ, ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಅನಂತ ನಮಸ್ಕಾರ. ಮುಳುಗುಂದ ಗ್ರಾಮ ದೇವತೆಯ ಟೋಪ್ ಜಾತ್ರೆ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಜಾತ್ರಾ ಉತ್ಸವ ಇದೆ. ಈ ಸಲ 15 ವರ್ಷಗಳ ನಂತರ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಂದಿನಿಂದ ಶುಕ್ರವಾರದವರೆಗೆ ದೇವಿಯ ಉತ್ಸವ, ದೇವಿಯ ಆರಾಧನೆ ಸತತವಾಗಿ ಈ ಊರಿನಲ್ಲಿ ನಡೀತದೆ. ಮುಳುಗುಂದದ ವೈಶಿಷ್ಟ್ಯ ಅಂದರೆ ಈ ಜಾತ್ರೆಯಲ್ಲಿ ಎಲ್ಲ ಜಾತಿಯವರು, ಸರ್ವ ಜಾತಿ ಪಂಥ ಮತದವರು ಕೂಡ ಮನೆಯಲ್ಲಿ ಏನು ಹಬ್ಬ ಇದೆ ಅನ್ನುವಂಥ ವಾತಾವರಣದಲ್ಲಿ ಈ ಟೋಪ್ ಜಾತ್ರೆಯನ್ನು ಪ್ರತಿ ಸಲನೂ ಆಚರಿಸುತ್ತಾ ಬಂದಾರ. ಈ ಸಲದ ಜಾತ್ರೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಉತ್ಸವ ಪ್ರಾರಂಭ ಆಗಿದೆ. ದೇವಿ ಸಂತೃಪ್ತಳಾಗಳ, ಹರುಷಳಾಗಳ ಅನ್ನೋದಕ್ಕೆ ಈ ಏನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಳೆ ಬಂದು ಇಡೀ ಊರನ್ನೇ ಮಡಿ ಮಾಡಿದ್ರು ದೇವಿ, ಅದೇ ಸಾಕ್ಷಿ ಅಂತ ಹೇಳಿ ನಾನು ಭಾವನೆ ಮಾಡ್ಕೊತೀನಿ. ಇಲ್ಲಿ ಎಲ್ಲ ಜನಾಂಗದವರು ಕೂಡಿ ನಡೆಸುವಂತಹ ಈ ಒಂದು ಜಾತ್ರೆಗೆ ಅದರ ನಾಯಕತ್ವವನ್ನು ವಹಿಸಿದಂಥ ಅತ್ಯಂತ ಸಮರ್ಥ ನಾಯಕರು ಶ್ರೀಯುತ ಸಿ ಬಿ ಬಡ್ನಿ ಅವರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮಗಳು ನಡೀತವೆ, 5 ದಿನಗಳ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತವೆ. ಆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ, ನೀವೆಲ್ಲರೂ ಪುನೀತರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸರ್ವರಿಗೂ ನನ್ನ ಶುಭಾಶಯಗಳನ್ನು ಸಲ್ಲಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಮುಸಲ್ಮಾನ ಬಂಧುಗಳು ಕೂಡ ಈ 4 ದಿವಸಗಳವರೆಗೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮಾಂಸಾಹಾರಿಯನ್ನು ಮಾಡೋದಿಲ್ಲ, ರೊಟ್ಟಿಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಆ ಜನಾಂಗದವರು ಹೇಳಿದ್ದಾರೆ. ಇದು ಬಹಳ ಸೂಕ್ತವಾದಂತಹ ಒಂದು ಕಾರ್ಯ.
ಅವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ ಶ್ರೀ ಎಸ್ ಎಸ್ ಪಾಟೀಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔರವದಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತುರಿವನಯ್ಯ. ಆರಾಧ್ಯ ದೇವ ಮಾಂತೇಶನನ್ನು ಸ್ಮರಿಸಿ, ಆದಿಶಕ್ತಿಯನ್ನು ಸ್ಮರಿಸಿ, ಇವತ್ತಿನ ಮುಳುಗುಂದ್ ಗ್ರಾಮದ ಈ ಗ್ರಾಮ ದೇವತೆಯ ತೋಪ್ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನೂತನವಾಗಿ ಕಟ್ಟಿದಂತಹ ಕಟ್ಟಡದ ಉದ್ಘಾಟನೆ ಹಾಗೂ ಗೌರಮ್ಮ ಹಾಗೂ ಚಂದ್ರಶೇಖರನವರು ಕಟ್ಟಿದಂಥ ಮಹತ್ವದ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳವರು ಸಂಸ್ಥಾನ ಮಠ ಮುಂಬರ್ಗಿ ಇವರ ಪಾದಗಳಿಗೆ ವಂದಿಸಿ, ನಮ್ಮ ಮಠದ ಪೂಜ್ಯರು ಹಾಗೂ ಮುರುಘಾಮಠದ ಪೂಜ್ಯರಾದಂಥ ಪೂಜ್ಯರ ಪಾದಗಳಿಗೆ ವಂದಿಸಿ, ಇನ್ನೊಬ್ಬರು ಲಿಂಗಪ್ಪ ಸ್ವಾಮಿಗಳ ಪಾದಗಳಿಗೆ ವಂದಿಸಿ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ದಾನಿಗಳು, ನಮ್ಮೆಲ್ಲರ ಹಿರಿಯರು ಆತ್ಮೀಯರು ಆದಂಥ ಬಡ್ನಿ ಅವರೇ ಹಾಗೂ ಚಿರಂಜೀವಿ ಗೌರಮ್ಮನವರೇ, ವೇದಿಕೆ ಮೇಲಿದ್ದಂಥ ದೇಶಪಾಂಡೆ ಅವರೇ ಹಾಗೂ ಇತರ ಎಲ್ಲ ಹಿರಿಯರೇ, ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರೇ, ಅಧ್ಯಕ್ಷರೇ, APMC ಹಾಗೂ ಇತರೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಸದಸ್ಯರೇ, ಸನ್ಮಾನಿತರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನು ಭಾಳ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗಲೇ ವೇಳೆ ಆಗಿರೋದ್ರಿಂದ ಪೂಜ್ಯರು ಪೂಜಾ ವಗರೆ ಮಾಡ್ತಾರೆ ಹೋಗಬೇಕು. ಆ ಕಾರಣದಿಂದ ನಾನು ಭಾಳ ವೇಳೆ ತೆಗೆದುಕೊಳ್ದೇನೆ ಕೆಲವೇ ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಪ್ರತಿ ಗ್ರಾಮಕ್ಕೆ ಒಂದು ಗ್ರಾಮ ದೇವತೆ ಇರ್ತದೆ. ಎಲ್ಲ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಗ್ರಾಮ ದೇವತೆ, ಪ್ರತಿ ಗ್ರಾಮಕ್ಕೆ ಅವ್ರದೇ ಆದ ಒಂದು ದೇವಸ್ಥಾನ, ದೇವರು ಬಹಳ ಮುಖ್ಯವಾದ ಗ್ರಾಮ ದೇವತೆ ಇರ್ತಾರೆ. ಹಾಗೆ ನಮ್ಮ ಮುಳುಗುಂದಲ್ಲಿ ಈ ಒಂದು ಗ್ರಾಮ ದೇವತೆಯ ಈ ತೋಟ ಜಾತ್ರೆ 12 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಅದು ಬಿಲ್ಡಿಂಗ್ ಆಗೋದಕ್ಕಿಂತ ಒಂದು 2 ವರ್ಷ ಈ ಥರ ಲೇಟ್ ಆಗಿದೆ. ಆದರೂ ಕೂಡ ತಾವೆಲ್ಲ ಭಾಳ ಸಂತೋಷದ ಭಕ್ತಿಯಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ನಾನು ಈ ಗ್ರಾಮದ ಎಲ್ಲ ಹಿರಿಯರಿಗೆ, ಮಾತೆಯರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಗೌರವನವರು ಹೇಳಿದಂಗೆ ಈ ಊರಿಗೆ ಮಳೆ ಕೊರತೆ ಇದೆ. ಯಾವುದು ಬಹುಶಃ ಮುಳುಗುಂದಕ್ಕೆ ಬರ ಬೀಳೋದಿಲ್ಲ. ಬರೀ ಎಲ್ಲರೂ ಹೋಗ್ಬಂದು ಯಾಕೆ ಹೋಗ್ಬಿಟ್ಟು ಈ ಕಡೆ ಖಾಲಿ ಬರೀ ಎಲ್ಲರೂ ಹೋಗ್ಬಂದಿದೆ. ಮಳೆನ ಬಂತು, ಎದ್ದು ಹೋಗಕ್ಕೂ ಆಗೋದಿಲ್ಲ. ಆ ಕಾರಣದಿಂದ ಈ ಒಂದು ಜಾತ್ರೆ ಬಹಳ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾಳೆ ಇವತ್ತು ನಡೆಸ್ತಕ್ಕಂಥದ್ದು ನಮ್ಮ ತಿಳುವಳಿಕೆಗಳು ಮಾಡುವ ಕರ್ತವ್ಯ ನಾವು ಮಾಡಿದಾಗ ಜನ ನಮ್ಮ ನೆನೆಸ್ತಾರೆ. ಹಾಗೆ ಇವತ್ತು ಶೇಖರಣವರು ಎಲ್ಲರನ್ನೂ ಕಟ್ಕೊಂಡು ಅವರೊಬ್ಬರೇ ಮಾಡ್ಯಾರಂತ ನಾನು ಹೇಳೋದಿಲ್ಲ. ಇಡೀ ಊರವರೆಲ್ಲ ಕೂಡ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ಮತ್ತು ಮಗಳಿದ್ರೆ ಎತ್ತಿದ್ರೆ ನೀ ಏನು ಮಾಡ್ತಿದ್ದಿ?
ನಿಜವಾಗಿಯೂ ಸಹಧರ್ಮಿಣಿ ಆಗಿ ಬೇಕಂಡ್ ಏನು ಮಾಡ್ತಾನೆ ಅದಕ್ಕೆ ಯಾವುದಕ್ಕೂ ಹೊಳ್ಳಿ ನೋಡಲ್ಲ. ಇನ್ನೂ ಜಿಗುಟ ನಮಗೆ ಗುರ್ತೈತಿ, ಆದ್ರೆ ಏನು ಕೇಳ್ದಂಗೆ ನನಗೆ ಗುರ್ತಿದೆ. ಅವಾಗ ಬಂದಾಗ ಅದನ್ನು ಮಹಾದ್ವಾರ ಕಟ್ಟೋದು ಹೇಳಿದ್ರಿ, ಮಹಾದ್ವಾರ ಚೆನ್ನಾಗಿ ಕಟ್ಟಿದ್ದೀರಿ, ಆ ಗುಡಿನೂ ಭಾಳ ಚೆನ್ನಾಗಿ ಮುಗಿಸಿದ್ದೀರಿ. ಭಾಳ ಸಂತೋಷದಿಂದ ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಅನಿಸ್ತದೆ. ಬಹುಶಃ ಮುಳುಗುಂದ ಋಣ ನನ್ನ ಮುಂದಿನ ಜನರ ಹುಟ್ಟಿ ಬಂದರೂ ತೀರ್ಸಕ್ಕೆ ಆಗೋದು. ನಾ ಸೋತ್ನೆ ಅಂದ್ರೆ ಅದು ಮುಳುಗುಂದ ಇದ್ದಿಲ್ಲ, ಅದಕ್ಕೆ ಸೋತ್ ನಾನು ಇಲ್ಲ ಸೋಲ್ತಿದ್ದೆ. ಅಷ್ಟೊಂದು ಒಳ್ಳೆ ಜನ, ಭಾಳ ವಿಶ್ವಾಸ. ನಾನು ಅವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದೆ, ನೀವು ಕೂಡ ಅಷ್ಟೇ ವಿಶ್ವಾಸದಿಂದ ನಡ್ಕೊಂಡ್ಬಂದ್ರಿ. ನಿಜವಾಗಿಯೂ ಇಷ್ಟು ದೊಡ್ಡ ಗ್ರಾಮ ಆದರೂ ಭಾಳ ಒಕ್ಕಟ್ಟಿಂದ ಹಿರಿಯರು ಹೇಳ್ದಂಗೆ ಕೇಳ್ತೀರಿ. ನಾನು ನೋಡಿದ್ದೀನಿ ಇಲ್ಲೆಲ್ಲ ಬಡವರು ಹಿರಿಯರು ಹೇಳ್ದಂಗೆ, ಹಿರಿಯರ ಪ್ರಕಾರ ಎಲ್ಲರೂ ಕೂತ್ಕೊಂಡು ಸಾರ್ವಜನಿಕ ಕೆಲಸ ಇದ್ರೂ ಭಾಳ ಒಕ್ಕಟ್ಟಿನಿಂದ ಮಾಡ್ತಕ್ಕಂಥ ಒಂದು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಪಟ್ಟಣ ಇದು. ಇದಕ್ಕಿಂತ ಹೆಚ್ಚು ಯಶಸ್ಸು ಆಗಲಿ. ಒಂದೇ ಉಳಿತು, ಇದನ್ನು ತಾಲೂಕು ಮಾಡಬೇಕಾಗಿತ್ತು. ನೋಡ್ತೀನಿ, ಈಗಾದರೂ ನಾನು ಗೆಲ್ಲೋದ್ರ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಬರ್ತೀನಿ, ಹೇಳೀನಿ, ಆದ್ರೆ ಅದಕ್ಕೆ ಬೆಲೆ ತೊಡ್ರೈತು, ಮೂಲೆಗೈತು. ಇಲ್ಲಿ ಇದನ್ನ ಸಹಿತ ಬೆಟ್ಟಿಗೆರಾಗಿ ಇಟ್ಕೊಂಡ್ತಾರೆ. ಹೀಗಾಗಿ ಇದು ಮುಳುಗುಂದ ಇವತ್ತ ಕೆಲವು ಹುಬ್ಳಿ ತಾಲೂಕಿನ ಹಳ್ಳಿಗಳನ್ನು ತೆಗೆದುಕೊಂಡು ಅದಕ್ಕಿಬ್ಬರು ಪೂಜ್ಯರ ಆಶೀರ್ವಾದ ಇರಬೇಕಂತಲೂ ಕೂಡ ಅವರ ಆಶೀರ್ವಾದ ಕೇಳಿ ಇದನ್ನ ಈಗಿನ ಶಾಸಕರಿಗೆ ಹೇಳ್ತೀನಿ, ಈಗಿನ ಮಂತ್ರಿಗಳಿಗೆ ಹೇಳ್ತೀನಿ, ನನ್ನೊಂದು ಉಳಿದ್ರಪ್ಪ ಹೊರಾಗ ಮಾಡೋದು, ಅದನ್ನ ಏನಾದರೂ ಮಾಡಿ ಮುಳುಗುಂದ ತಾಲೂಕು ಮಾಡಿಕೊಡ್ರಿ ಅಂತ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೀನಿ. ಆ ತಾಯಿಯ ಆಶೀರ್ವಾದ, ಮಾಂತೇಶನ ಆಶೀರ್ವಾದ ಇದ್ರೆ ಅದೇನು ದೊಡ್ಡದಲ್ಲ ಅಂತ ಹೇಳಿ, ಆಮೇಲೆ ಇನ್ನೂ ಹುಡುಗ ಬರಲಿಲ್ಲ ನಮ್ಮ ಬಂಗಾರಿಯರ ಮಗ, ಹೇಳಿದ ಬರ್ತಾರ ಹಂಗಾರಿಂದ ಬರಲಿ. ನಿಜವಾಗಿಯೂ ಒಬ್ಬ ಹುಡುಗ ನಮ್ಮ IAS ಆಗೇನಂದ್ರೆ ಭಾಳ ಸಂತೋಷ, ಹೆಮ್ಮೆ ಪಡ್ತಕ್ಕಂಥದ್ದು. ಬಂಗಾರಿಯವರು ಭಾಳ ಆತ್ಮೀಯ ವಕೀಲರು ನಮ್ಗೆ. ಅವ್ರ ಹುಡುಗ ಇವತ್ತು IAS ಆಗೇನಂದ್ರೆ ನಾವು ಈ ಭಾಗದ ಜನ ಭಾಳ ಸಂತೋಷ ಪಡಬೇಕು. ಹಾಗೆ ನಿಮಗೂ ಏನಾದರೂ ಅದು ಶಕ್ತಿ ಇದ್ರೆ ಪ್ರಯತ್ನ ಮಾಡಿರ್ತಮ್ಮ, ನೀವು ಭಾಳ ಬುದ್ಧಿವಂತರಿದ್ದೀರಿ. ನಿಮ್ಮ ಮನೆಗೆ ಯಾರ IAS ಆದ್ರೆ ಇನ್ನಷ್ಟು ಸಂತೋಷ ಪಡ್ತೇವೆ. ನೋಡ್ರಿ ಆಗಿದೆ ಕಷ್ಟ. ಚಿತ್ರಂದ್ರೆ ಸರ್ಟಿಫಿಕೇಟ್ ಇಲ್ಲ, ಸುರುಗಾಡ್ ಚಿತ್ರ ಸರ್ಟಿಫಿಕೇಟ್ ಅನಿಸ್ತೀನಿ ನಾನು. ಆ ಮಾಸ್ತರ್ ನಿಜವಾಗಿ ಯಾರು ಮಾಸ್ತರು? ಫೇಕ್ ಮಾಸ್ತರು. ಅಯ್ಯೋ, ಈಗಿನ ಮಾಸ್ತರ್ ನಾಯಲ್ಲಿ ಹಾಕ್ಲೋರ ನನ್ನ ಒಬ್ರು ಅಂತ ಅನ್ಸ್ತಾರೆ. ಆದ್ರೆ ನೋಟ ಸೂ ಅಂತ ಕೂಡಿಸಿ ಸುಡುಗಾಡ್ಸಿದ್ರು ಅಂತ ಮಾಡಿ, ಸುಡುಗಾಡ್ಸಿದ್ರು ಅಂದ್ರೆ ಶರಣ ಕಾಲದಲ್ಲಿ ಅವರೆಲ್ಲ ಅದ್ದವ್ರು ಹೇಳ್ತಾರೆ ತಮ್ಮಿದ್ರೊಳಗೆ, ಸುಡುಗಾಡ್ಸಿದ್ರು ಅಂದ್ರೆ ಯಾರು ಅಲ್ಲ, ಅವ್ರು ಲಿಂಗಾಯತರು. ಬಸವಣ್ಣವರ ಕಾಲದಲ್ಲಿ ಎಲ್ಲರೂ 63 ಪುರಾಣ ತಂದವರು ಎಲ್ಲರೂ ಬರ್ತಾರೆ. ಆ ದುರ್ಗದಿಂದ ಹೇಗೆ ಅವ್ರು ಹಿಂದೆ ಉಳಿದಾರೆ. ನಾವು ಏನ್ ಮಾಡಿದ್ವಿ, ಲಿಂಗಾಯತರು ಅವ ಹಡಪ್ದವ ಅದ ಅವ್ನು ದೂರ ಇಟ್ವಿ, ಅವ ಇನ್ನೊಂದು ಅದ ದೂರ ಇಟ್ವಿ. ಕಾಯಕದಲ್ಲಿ ಮೇಲು ಕೀಳುಗಳನ್ನು ಮಾಡಿ ಇವತ್ತ ನಾವೆಲ್ಲ ದೂರ ಇಟ್ವಿ. ಹಾಗೆ ಇವತ್ತ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಇನ್ನು ನಮ್ಮ ಕಿನ್ನಾಳ ಬಣ್ಣ ಹಚ್ಚವ ಮೊದಲಿಂದ ಉಳಿಸಿ ಬಂದಾಗ ಸುಮಾರು ನಾವು ಸಣ್ಣರಿದ್ದಾಗಿದ್ದು ನಮ್ಮೂರ ದೇವಗೂ ಬಣ್ಣ ಹಚ್ಚೋರು ಕಿನ್ನಾದವ್ರ. ಈ ಭಾಗದೆಲ್ಲ ಬಣ್ಣ ಹಚ್ಚೋರು ಕಿನ್ನಾದವ. ಅವಾಗ ಒಂದು 60-70 ವರ್ಷದಿಂದ ಬಣ್ಣ ಹಚ್ಚಕ್ಕೆ ಬಂದ ನಮ್ಮ ಮನೆಯೊಳಗೆ ಆ ಮಾವಿನ ಹಣ್ಣು, ಬೇರೆ ಬೇರೆ ಪೇರ್ಲ ಹಣ್ಣು, ಹೀಗೆ ಎಲ್ಲ ಥರದ ಹಣ್ಣುಗಳನ್ನ ಮಾಡಿಕೊಟ್ಟಾರ ಅವ್ರ ಬಣ್ಣದಲ್ಲಿ ತಮ್ಮ ಇದರಿಂದ. ಅವು ಇನ್ನೂ ನಮ್ಮ ಮನೆಗೆ ಅದಾವ. ಅವು ನೀವು ಕಟ್ಟಿಬಿಟ್ರೆ ನೀವು ಮಾವಿನ ಹಣ್ಣು ಅಂತ ಹೊರಕೊಂಡು ತಿನ್ಬೇಕು. ಅಷ್ಟು ಚೆನ್ನಾಗಿ ಇವತ್ತು ನಮ್ಮ ಚಿನ್ನಾದವರು ಅದನ್ನು ಇವತ್ತಿಗೆ ಆ ಕಲೆಯನ್ನು ಉಳಿಸಿ ಬಂದಿದ್ದಾರೆ. ಆ ಕಾರಣದಿಂದ ಅವ್ರಿಗೂ ಕೂಡ ಒಳ್ಳೇದಾಗಲಿ, ಇನ್ನೂ ಆ ಕಲೆ ಉಳಿಲಿ, ಬೆಳೀಲಿ. ಅದು ಬರೀ ನಿಮ್ಮೂರಿಗೆ ಸೀಮಿತ ಮಾಡಿ ನೀವು ಸಹಾಯ ಬಿಟ್ಟು ಹೋಗ್ಬೇಡ್ರಪ್ಪ, ಮುಂದಿನವ್ರಿಗೆಲ್ಲ ಕಲಿಸಿ. ಯಾಕಂದ್ರೆ ಸುಮ್ಮನೆ ಅನ್ನೋದು ಕಲೆ ಎಲ್ಲರಿಗೂ ಬರೋದಿಲ್ಲ. ಹಾಗೆ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನನ್ನು ಇದು ಕರೆಸಿ ಸೆಕೆಂಡ್ ಫೋನ್ ಮಾಡಿದ್ರು, ನಮ್ಮ ಡಾಕ್ಟ್ರ್ ಫೋನ್ ಮಾಡಿದ್ರು. ಏನು ಬಿಡಪ್ಪ, ಹಳೇದು ಮುಗಿದೋಯ್ತು, ಇನ್ನೇನು ಅದನ್ನು ಕರೆಯೋದು ಅನ್ನಲಿಲ್ಲ, ಆದರೂ ಕರೆದ್ರಿ. ಒಂದು ವೇಳೆ ಮುಳುಗುಂದಾಗ ಕಾರ್ಯಕ್ರಮ ಆದಾಗ ನೀವು ಕರೆಯೋದು ಬೇಡ, ಬಂದಿರ್ತೀನಿ. ಗೊತ್ತಾಗ ಸಾಕು, ಊರಾಗಿರ್ಬೇಕಷ್ಟೆ. ಇಲ್ಲಿ ಯಾವುದೇ ರೀತಿಯಿಂದ ಮುಳುಗುಂದಲ್ಲಿ ಮರೆಯಾಗ ಸಾಧ್ಯ ಇಲ್ಲ. ಆ ಕಾರಣದಿಂದ ನಮ್ಮ ಮನೆಯಾಗ ಮಹಾಂತೇಶ್ ಅಂತ ಹೆಸರು ಇಟ್ಬಿಟ್ಟಿನಿ ನನ್ನ ಮೊಮ್ಮಗ. ಎಂದೆಂದು ಮಹಾಂತೇಶನ್ ನೆನಪರಕ್ಕೆ ಸಾಧ್ಯ ಇಲ್ಲ.
ಹಾಗೆ ನಮ್ಮ ಮನೆಗೆ ಕಾಯಂ ಮಾಂತೇಶ್ 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 ಅನ್ಬೇಕಂತ ಹೇಳಿ ಅವ್ರು ಯಾವ್ದಾದ್ರು ಸುಡುಗಾಡು ಹೆಸರು ತಂದಿದ್ರು ಹೊಸರು ಕೂಡಿ ಆ ಹೆಸರು ಏನಪ್ಪ ಸಾಧ್ಯ ಇಲ್ಲ. ಅದು ನಾನು ಜನ್ಮ ಇರೋದ್ರೊಳಗೆ ನಮ್ಮ ಮನೆಯೊಳಗೆ ಒಂದು ಹೆಸರು ಬರಬೇಕಾಗಿತ್ತು ಅಂತ ಹೇಳಿ ಮಾಂತೇಶ ಅಂತ ನನ್ನ ಅಮ್ಮಗೆ ಹೆಸರಿಟ್ಟಿದ್ದೇನೆ. ಹಾಗೆ ಆ ಮಾಂತಿನ ಆಶೀರ್ವಾದ ನನಗಿಂತ ಹೆಚ್ಚಾಗಿ ಈ ಗ್ರಾಮದವ್ರ ಮೇಲೆ ಇರಲಿ. ನೀವು ದೊಡ್ಡ ಮಟ್ಟಕ್ಕೆ ಹೋಗಿನಂತ ನಮ್ಮನ್ನು ನೆನಪಾರಬೇಡ್ರಿ. ನೀವು ಹೇಳ್ಕೋಬೇಕಲ್ಲ, ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟಿರಿ. ಈಗ ನಾವು ಸಣ್ಣ ಅದು ಹಾಂ, ನಿಮ್ಮ ಒಳ್ಳೆತನ ನಿಮ್ಮನ್ನು ಅಲ್ಲಿಗೆ ಓದಿದ್ರಿ. ನಿಜವಾಗಿ ನಮ್ಮ ಅಂತೇಶನ ಸೇವೆ ನೀವು ಮಾಡಿದ್ರಿ, ಆ ಕಾರಣದಿಂದ ನೀವು ಅಲ್ಲಿಗೆ ಹೋಗಿರಿ. ಅದಕ್ಕೆ ಇತರ ಸೇವೆ ನೆನಪಾರಬೇಡ್ರಿ. ಮತ್ತೆ ಯಾರು ಮಾಡ್ಬೇಕಂತ ನೋಡಿತ್ತು ಬೇಡಪ್ಪ ಅವರ ಇರಲಿ ಅಂತ ನಾನು ಹೇಳಿ, ನೀವೇ ಇರ್ರಿ, ಚೆನ್ನಾಗಿ ಮಾಡ್ರಿ. ಈಗಾಗಲೇ ಆ ಮಾಂತೇಶನ ಇದನ್ನು ಕೂಡ ಕಟ್ಲಿಕ್ಕೆ ಭಾಳ ಸಂತೋಷ ನನಗೆ ಇವತ್ತೆಲ್ಲ ಅದನ್ನು ನೋಡಿ